ಮಧ್ಯಪ್ರಾಚ್ಯದಲ್ಲಿ ಇರಾನ್ ಮತ್ತು ಅಮೆರಿಕದ ನಡುವೆ ನಡೀತಾ ಇರುವಂತಹ ಯುದ್ಧಕ್ಕೆ ಅಲ್ಪ ವಿರಾಮ ಬಿದ್ದಿದೆ. ಆದರೆ ಎರಡನೇ ಸುತ್ತಿನ ಸಂಧಾನದ ಮಾತುಕತೆಯ ಭವಿಷ್ಯ ಏನು ಅನ್ನೋದು ಈಗಿರುವಂತಹ ಕುತೂಹಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಅಪ್ಡೇಟ್ಸ್ಗಳು ಕೂಡ ಸಿಗ್ತಾ ಇದೆ. ಇರಾನ್ ಅಮೆರಿಕ ಮಧ್ಯೆ ಸಂಧಾನಕ್ಕೆ ಮುಹೂರ್ತ. ಶುಕ್ರವಾರ ಶಾಂತಿ ಮಾತುಕತೆಯ ಬಗ್ಗೆ ಟ್ರಂಪ್ ಸುಳಿವು. 36ರಿಂದ 72 ಗಂಟೆಯಲ್ಲಿ ಸಂಧಾನದ ಸಭೆ ಸಾಧ್ಯತೆ ಅಂತೇಳಿ ಟ್ರಂಪ್ ಹೇಳ್ತಿದ್ದಾರೆ. ಎರಡನೇ ಸುತ್ತಿನ ಸಂಧಾನದ ಮಾತುಕತೆಯ ಬಗ್ಗೆ ಟ್ರಂಪ್ ವಿಶ್ವಾಸವನ್ನು ವ್ಯಕ್ತಪಡಿಸ್ತಿದ್ದಾರೆ. ನಿನ್ನೆಯಷ್ಟೇ ಕದನ ವಿರಾಮವನ್ನು ವಿಸ್ತರಿಸಿ ಟ್ರಂಪ್ ಟ್ರೂತ್ನಲ್ಲಿ ಘೋಷಣೆ ಮಾಡಿದರು. ಶಾಂತಿ ಒಪ್ಪಂದದವರೆಗೂ ಕೂಡ ದಾಳಿ ನಡೆಸಲ್ಲ ಅಂಥೇಳಿ ಟ್ರಂಪ್ ಹೇಳಿದರು. ಈಗ ಅದೇ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ, ಶುಕ್ರವಾರ ಬಹುತೇಕ ಎರಡನೇ ಸುತ್ತಿನ ಸಂಧಾನದ ಮಾತುಕತೆ ನಡೆಯುವಂತಹ ಸಾಧ್ಯತೆ ಇದೆ ಅಂತ. ಹಾಗಾದರೆ ನಿಜಕ್ಕೂ ಡೊನಾಲ್ಡ್ ಟ್ರಂಪ್ ಹೇಳಿದ ರೀತಿಯಲ್ಲಿ ಶುಕ್ರವಾರವೇ ಎರಡನೇ ಸುತ್ತಿನ ಸಂಧಾನದ ಮಾತುಕತೆ ನಡೆಯುತ್ತಾ ಅಂಥೇಳಿ? ಯಾಕೆಂದರೆ ಇರಾನ್ ಹೇಳ್ತಾ ಇದೆ, ಸೋತ ರಾಷ್ಟ್ರದ ಎದುರು ಕಂಡೀಷನ್ಸ್ಗಳನ್ನು ಹಾಕುವ ಅವಕಾಶ ಇರಲ್ಲ. ನಾವು ಹಾಕಿರುವಂತಹ ಕಂಡೀಷನ್ಸ್ಗಳನ್ನು ಅವ್ರು ಒಪ್ಕೊಳ್ಬೇಕು. ಅದರಲ್ಲೂ ಹೊರ್ಮುಜ್ ವಿಚಾರಕ್ಕೆ, ಪುಷ್ಟೀಕರಿಸಿದಂತಹ ಯುರೇನಿಯಂ ವಿಚಾರಕ್ಕೆ, ಲೆಬನಾನ್ ಇಸ್ರೇಲ್ನ ವಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ 10 ಕಂಡೀಷನ್ಸನ್ನು ಅಮೆರಿಕದ ಮುಂದೆ ಇರಾನ್ ಇಟ್ಟಿತ್ತು. ಆದರೆ ಇರಾನ್ನ 10 ಕಂಡೀಷನ್ಸ್ಗಳನ್ನು ಕೂಡ ಅಮೆರಿಕ ಒಪ್ಪಿಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ. ಹಾಗಾಗಿಯೇ ಇಸ್ಲಾಮಾಬಾದ್ನಲ್ಲಿ ನಡೆದಂತಹ ಮೊದಲ ಸುತ್ತಿನ ಮಾತುಕತೆ ಮುರಿದು ಬಿದ್ದಿತ್ತು. ಅದಾದ ಮೇಲೆ ಡೊನಾಲ್ಡ್ ಟ್ರಂಪ್ ಇರಾನನ್ನು ಮುಗಿಸ್ಬಿಡ್ತೀವಿ, ಧೂಳಿಪಟ ಮಾಡಿಬಿಡ್ತೀವಿ ಅಂತೆಲ್ಲ ಹೇಳಿದರು. B2 ಬಾಂಬರ್ ಹಾಕ್ತೀವಿ ಅಂತ ಹೇಳಿದರು. ಕದನ ವಿರಾಮವನ್ನು ಘೋಷಣೆ ಮಾಡಿದರು.